ಜಾಗೃತ ಕರ್ನಾಟಕದಿಂದ ಕಳೆದ 5 ದಿನಗಳಿಂದ ನಿರಂತರವಾಗಿ ಪ್ರತಿನಿತ್ಯ ಹೋಗಿ ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೀವಿ. ಚುನಾವಣಾ ಆಯೋಗ ಒಂದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ. ಇಲ್ಲಿಯ ತನಕ ಎಲೆಕ್ಷನ್ ಕಮಿಷನ್ ಅಧಿಕೃತವಾಗಿ ಎನ್ಯುಮರೇಷನ್ ಫಾರ್ಮ್ ತುಂಬೋದು ಹೇಗೆ ಅಂತಾನೆ ಹೇಳಿಲ್ಲ. ಒಂದು ವೆಬ್ಸೈಟ್ ಅನ್ನ ನೆಟ್ಟಿಗೆ ನಡೆಸಲಿಕ್ಕಾಗದಿರ್ತಕ್ಕಂಥ ಈ ಚುನಾವಣಾ ಆಯೋಗ ಈ SIR ಅಂತಕ್ಕಂಥ ಒಂದು ದೊಡ್ಡ ಒಂದು ಕೆಲಸವನ್ನ ಯಾಕೆ ಕೇವಲ 3 ತಿಂಗಳಲ್ಲಿ ಮುಗಿಸಿಕೊಳ್ತಿದೆ? ಇವತ್ತು ನಾವು ಚುನಾವಣಾ ಆಯೋಗದ ಕಚೇರಿಗೆ ಹೋಗಿ ಅಲ್ಲಿನ ಆಯುಕ್ತರು ಮತ್ತು ಸಿಬ್ಬಂದಿನ ಭೇಟಿ ಮಾಡಿ ನಮಗೆ ಲಿಖಿತವಾಗಿ ಉತ್ತರ ಕೊಡಿ SIR ಸಂಬಂಧ ಅಂತ ಕೇಳ್ತಾ ಇದ್ದೀವಿ. ಯಾಕೆ ಅಂದರೆ 2002ನೇ ಇಸ್ವಿಯ ಹಲವಾರು ಬೂತ್ಗಳ ಮಾಹಿತಿಗಳು ECI ನೆಟ್ಟಲ್ಲೂ ಸಿಗ್ತಾ ಇಲ್ಲ, voters.go.allೂ ಸಿಗ್ತಾ ಇಲ್ಲ, CEO ಕರ್ನಾಟಕದಲ್ಲೂ ಸಿಗ್ತಾ ಇಲ್ಲ. ವರ್ತೂರು ವಿಧಾನಸಭಾ ಕ್ಷೇತ್ರದ್ದು, ಯಲಹಂಕ ವಿಧಾನಸಭಾ ಕ್ಷೇತ್ರದ್ದು ಯಾವ ಮಾಹಿತಿಗಳು ಸಿಗ್ತಾ ಇಲ್ಲ. ಅವರೆಲ್ಲರೂ ಎನ್ಯುಮರೇಷನ್ ಫಾರ್ಮ್ನ ಹೆಂಗೆ ತುಂಬಬೇಕು? ನೀವು ಹೇಳ್ತೀರಿ ಖಾಲಿ ಬಿಟ್ಬಿಡಿ ಅಂತ. ಭಾಳಷ್ಟು ಜನ ಬಡವರಿದ್ದಾರೆ, ಖಾಲಿ ಬಿಟ್ಟು ಕೊಟ್ಬಿಟ್ರೆ ಅವ್ರೆಲ್ರಿಗೂ ನೋಟಿಸ್ ಬರ್ತದೆ. ಈ ನೋಟಿಸ್ಗಳಿಗೆ ದಾಖಲೆ ಕೊಡೋ ಕೆಲಸನ ಹೆಂಗೆ ಮಾಡೋದು? ದಾಖಲೆ ಅವರ ಬಳಿ ಇಲ್ಲ, ಏನು ಮಾಡೋದು ಅಂತದಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಡ್ತಾ ಇಲ್ಲ. ಇನ್ನೂ ಬಹಳಷ್ಟು ಬೂತ್ಗಳಲ್ಲಿ ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಒಂದು ಕ್ರಮ ಸಂಖ್ಯೆ ತೋರಿಸ್ತಾ ಇದೆ, ಮತದಾರರ ಪಟ್ಟಿನಲ್ಲಿ ಒಂದು ಕ್ರಮ ಸಂಖ್ಯೆ ಇದೆ, ಮತದಾರರು ಯಾವ್ದು ಬರೀಬೇಕು ಇದ್ರ ಬಗ್ಗೆ ನಾವು ಜಾಗೃತ ಕರ್ನಾಟಕದಿಂದ ಕಳೆದ 5 ದಿನಗಳಿಂದ ನಿರಂತರವಾಗಿ ಪ್ರತಿನಿತ್ಯ ಹೋಗಿ ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೀವಿ. ಚುನಾವಣಾ ಆಯೋಗ ಒಂದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ. ನಾವು ಕೊನೆಯದಾಗಿ ಕೇಳ್ತಾ ಇದ್ದೀವಿ, 2002ರ ಮಾಹಿತಿ ಹುಡುಕಿ ನೀವು ಎನ್ಯುಮರೇಷನ್ ಫಾರ್ಮಲ್ಲಿ ತುಂಬಿ ಅಂತೀರಿ. 2002ರ ಮಾಹಿತಿ ಹುಡುಕೋಕ್ಕೆ CEO ಕರ್ನಾಟಕ ವೆಬ್ಸೈಟು ಯಾವಾಗಲೂ ಡೌನ್ ಇರ್ತದೆ. ಅಲ್ಲಿ ವೋಟರ್ ಬೂತೇ ಓಪನ್ ಆಗದೇ ಇದ್ದರೆ ನಾವು ಹೆಂಗೆ ಮಾಹಿತಿ ತುಂಬಬೇಕು? ಒಂದು ವೆಬ್ಸೈಟನ್ನು ನೆಟ್ಟಿಗೆ ನಡೆಸಲಿಕ್ಕಾಗದಿರ್ತಕ್ಕಂಥ ಈ ಚುನಾವಣಾ ಆಯೋಗ ಈ SIR ಅಂತಕ್ಕಂಥ ಒಂದು ದೊಡ್ಡ ಒಂದು ಕೆಲಸವನ್ನು ಯಾಕೆ ಕೇವಲ 3 ತಿಂಗಳಲ್ಲಿ ಮುಗಿಸಿಕೊಳ್ತಿದೆ? 6 ತಿಂಗಳು ತಗೊಳ್ಳಿ, ವರ್ಷ ತಗೊಂಡು ಆರಾಮಾಗಿ ಮಾಡಲಿಕ್ಕೆ ಚುನಾವಣಾ ಆಯೋಗಕ್ಕೆ ಏನು ತೊಂದರೆ? ಈ ಎಲ್ಲ ಪ್ರಶ್ನೆಗಳಿಗೆ ಲಿಖಿತ ಉತ್ತರ ಕೊಡಲೇಬೇಕು. ಅವರು ಉತ್ತರದಾಯಿತ್ವ ಆಗಲೇಬೇಕು. ವೋಟ್ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಮೇಲೆ ಹಾಕ್ಬಾರ್ದು ಚುನಾವಣಾ ಆಯೋಗ. ತಾನು ಜವಾಬ್ದಾರಿ. ಒಬ್ಬ ಅರ್ಹ ಮತದಾರರ ಓಟು ಹೋಗಬೇಡ ಅಂತ ಚುನಾವಣಾ ಆಯೋಗ ಹೇಳ್ತದೆ. ಆದರೆ ಮಾಡ್ತಾ ಇರ್ತಕ್ಕಂಥದ್ದು ಲಕ್ಷಾಂತರ ಜನರ ಓಟನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಿದೆ. ಇದನ್ನು ವಿರೋಧಿಸಿ ಇವತ್ತು ಜಾಗೃತ ಕರ್ನಾಟಕದಿಂದ ನಾವು CEO ಕಚೇರಿಗೆ ಹೋಗಿ ನಮಗೆ ಲಿಖಿತ ಉತ್ತರ ಬೇಕೇ ಬೇಕು ಅಂತ ಪಟ್ಟಿಡಿತಾ ಇದ್ದೀವಿ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಏನು SIR ನಡೀತಾ ಇದೆ, ಇದರಲ್ಲಿ ಹಲವಾರು ಕನ್ಫ್ಯೂಷನ್ಸ್ ಇದೆ. BLOಗಳಿಗೆ ಸರಿಯಾಗಿ ಟ್ರೈನಿಂಗ್ ಆಗಿಲ್ಲ. ಟ್ರೈನಿಂಗ್ ಆಗದೆ ಇರೋದ್ರಿಂದ ಎನ್ಯುಮರೇಷನ್ ಫಾರ್ಮ್ ತುಂಬೋ ಪ್ರೋಸೆಸ್ ಎಲ್ಲ ಎಷ್ಟೋ ತಪ್ಪುಗಳಾಗ್ತಾ ಇದೆ. ಮತ್ತು ಎಲೆಕ್ಷನ್ ಕಮಿಷನ್ನ ವೆಬ್ಸೈಟ್ನಲ್ಲಿ ಹಲವಾರು ಬೂತ್ಗಳ ಲಿಸ್ಟೇ ಅಪ್ಲೋಡ್ ಆಗಿಲ್ಲ. ಮತ್ತು ಮತಗಟ್ಟೆ ಇದನ್ನು ಪ್ರಿಂಟೌಟ್ ತೊಗೊಂಡಾಗ ಪ್ರಿಂಟೌಟಲ್ಲಿ ಇರ್ತಕ್ಕಂಥ ಸೀರಿಯಲ್ ನಂಬರ್ ಬೇರೆ ಇರುತ್ತೆ, ನಾವು ವೆಬ್ಸೈಟಲ್ಲಿ ನೋಡಿದಾಗ ಸೀರಿಯಲ್ ನಂಬರ್ ಬೇರೆ ಇರುತ್ತೆ. ಈ ರೀತಿ ಅನೇಕ ಅನಾನುಕೂಲಗಳಿದೆ. ಅದೆಲ್ಲಕ್ಕಿಂತ ಅತಿ ಮುಖ್ಯವಾಗಿ ಎನ್ಯುಮರೇಷನ್ ಫಾರ್ಮ್ ಯಾರು ತುಂಬಿಕೊಡಲ್ವೋ ಅವರ ಹೆಸರು ಮತ್ತು ವೋಟರ್ ಲಿಸ್ಟಲ್ಲಿ ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಯಾವುದೇ ವ್ಯಕ್ತಿ 50 ವರ್ಷದಿಂದ ವೋಟ್ ಹಾಕೊಂಬಂದಿದ್ರು ಕೂಡ ಎನ್ಯುಮರೇಷನ್ ಫಾರ್ಮ್ ತುಂಬಿಕೊಟ್ಟಿಲ್ಲ ಅಂತಂದರೆ ಅವರು ವೋಟರ್ ಲಿಸ್ಟಲ್ಲಿ ಬರಲ್ಲ ಅಂತ. ಆದರೆ ಈಗ ಎಲೆಕ್ಷನ್ ಕಮಿಷನ್ನು SIR ನಡೆಸಕ್ಕೆ ಶುರುವಾಗಿ 1 ವರ್ಷ ಆಯಿತು. ಇಲ್ಲಿ ತನಕಾಗಲೇ 13 ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ಮಾಡಿದೆ. ಬಿಹಾರದಲ್ಲಿ ಮೊದಲು ಶುರು ಮಾಡಿದ್ದು. ಆದರೆ ಇಲ್ಲಿಯ ತನಕ ಎಲೆಕ್ಷನ್ ಕಮಿಷನ್ ಅಧಿಕೃತವಾಗಿ ಎನ್ಯುಮರೇಷನ್ ಫಾರ್ಮ್ ತುಂಬೋದು ಹೇಗೆ ಅಂತಲೇ ಹೇಳಿಲ್ಲ. ಈ ಕಾರಣದಿಂದ ಅನೇಕರಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿ ಎಲ್ಲ ದಾಖಲೆಗಳು ಇದ್ದವರು ಅಥವಾ 2025ರ ಲಿಸ್ಟು 2002ರ ಲಿಸ್ಟಲ್ಲಿ ಅವರ ಅಥವಾ ಅವರ ತಂದೆ ತಾಯಿ ಹೆಸರು ಸಿಕ್ಕಿರೋರು ಕೂಡ ಎನ್ಯುಮರೇಷನ್ ಫಾರ್ಮ್ ತುಂಬುವಾಗ ತಪ್ಪನ್ನು ತುಂಬಿ ತೊಂದರೆಗೆ ಸಿಗಾಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇದೆ. ಇಲ್ಲಿ ಆಲ್ರೆಡಿ ಅನೇಕ ಎನ್ಯುಮರೇಷನ್ ಫಾರ್ಮ್ ತಪ್ಪಾಗಿ ತುಂಬಲಾಗಿದೆ. ಇದನ್ನು ಎಲೆಕ್ಷನ್ ಕಮಿಷನ್ ಇಲ್ಲಿ ತನಕ ರೆಕ್ಟಿಫೈ ಮಾಡಿಲ್ಲ. ಸೊ ಅಂದರೆ ಎಲೆಕ್ಷನ್ ಕಮಿಷನ್ನು ಸರಿಯಾಗಿ ತನ್ನ ಕೆಲಸವನ್ನು ಮಾಡದೇ ಇರೋ ಕಾರಣಕ್ಕೆ ಅನ್ಯಾಯವಾಗಿ ಮತದಾರರು ತೊಂದರೆಗೆ ಸಿಗಾಕೊಳ್ತಾ ಇದ್ದಾರೆ. ಅವರು ಓಡಾಡಬೇಕಾಗಿದೆ, ಅವ್ರ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅವರು ಓಡಾಡಬೇಕಾಗಿದೆ. ಈ ರೀತಿ ಅನೇಕ ವಿಷಯಗಳಿದೆ. ಉದಾಹರಣೆಗೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟು ಕೊಡೋದನ್ನು ಒಂದು ಸ್ವಲ್ಪ ಸರಳೀಕರಿಸಿದೆ. ಅಂದರೆ ಏನು ಎಲೆಕ್ಷನ್ ಕಮಿಷನ್ ಹೇಳಿದ್ದು ಅದೇ ರೀತಿ ಇದೆ, ಆದರೆ ಸ್ವಲ್ಪ ಬೇಗ ಸಿಗೋ ಥರ ಒಂದು ಆರ್ಡ್ರನ್ನ ಪಾಸ್ ಮಾಡಿದೆ. ಅದರ ವಿರುದ್ಧ BJPಯವರು, ಶೋಭಾ ಕರಂದ್ಲಾಜೆಯವರು ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಕುಮಾರಸ್ವಾಮಿಯವರು, ಪ್ರಹ್ಲಾದ್ ಜೋಶಿ ಇಂಥವರೆಲ್ಲ ಹೌದು ಆ ಸರ್ಟಿಫಿಕೇಟ್ ಕೊಡಬಾರ್ದು ಅಂತೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ಶಾಶ್ವತ ದೃಢೀಕರಣ ಪತ್ರ ಕೊಡಬಾರ್ದು ಅಂತೆಲ್ಲ ಮಾತಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ನು ಇಂಥ ಒಂದು ಸನ್ನಿವೇಶದಲ್ಲಿ ಒಂದು ರಾಜ್ಯ ಸರ್ಕಾರ ಒಂದು ಆರ್ಡ್ರನ್ನ ಪಾಸ್ ಮಾಡಿರುವಾಗ ಅದ್ರ ಬಗ್ಗೆ ಅದು ಆಗುತ್ತಾ ಇಲ್ವಾ, ಅದ್ರಲ್ಲಿ ಏನಾದ್ರು ತೊಂದರೆ ಇದೆಯಾ ಅನ್ನೋದನ್ನು ಆದಷ್ಟು ಬೇಗ ಹೇಳಬೇಕಲ್ವಾ. ಇಲ್ಲ ತೊಂದರೆಗೊಳಗಾಗೋರು ಯಾರು? ಮತದಾರರು ತಾನೆ. ಎಲೆಕ್ಷನ್ ಕಮಿಷನ್ ಹೇಳುತ್ತೆ ಒಬ್ಬ ಅರ್ಹ ಮತದಾರರನ್ನು ಮತದಾರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳುವ ಜವಾಬ್ದಾರಿ ತನ್ನದು ಅಂತ ತನ್ನ ನೋಟಿಫಿಕೇಶನ್ ಹೇಳುತ್ತೆ. ಆದರೆ ಎಲೆಕ್ಷನ್ ಕಮಿಷನ್ನೇ ಮಾಡಿರೋ ತಪ್ಪುಗಳಿಂದ, ಅಂದರೆ
ವೆಬ್ಸೈಟಲ್ಲಿ ವೋಟರ್ ಲಿಸ್ಟಲ್ಲಿ ಸಿಕ್ಕಾಬಟ್ಟೆ ಮಿಸ್ಟೇಕ್ಸ್ ಇದೆ. ಎನ್ಯುಮರೇಷನ್ ಫಾರ್ಮ್ ತುಂಬೋದು ಹೇಗೆ ಅಂತ ಹೇಳಿಲ್ಲ. ಆಮೇಲೆ ಪರ್ಟಿಕ್ಯುಲರ್ಲಿ ಈಗ ದೇವದಾಸಿರ ಮಕ್ಕಳು ಅವ್ರ ತಂದೆ ಹೆಸರು ಹೇಳ್ಕೊಳಕ್ಕಾಗಲ್ಲ, ಅವ್ರೇನು ಮಾಡಬೇಕು ಅನ್ನೋದು ಇಲ್ಲೆಲ್ಲೂ ಇಲ್ಲ. ಅಲೆಮಾರಿ ಸಮುದಾಯದವರು ಕರ್ನಾಟಕದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆ ಅಲೆಮಾರಿ ಸಮುದಾಯದವರು ಇದ್ದಾರೆ. ಅಲೆಮಾರಿ ಸಮುದಾಯದವರು 2010ಕ್ಕಿಂತ ಮುಂಚೆ ಎಲ್ಲೂ ಸೆಟ್ಲೇ ಆಗಿಲ್ಲ. ಅನೇಕರದು ಅಲ್ಲಿ ಬಹುತೇಕರದು 2002 ವೋಟರ್ ಲಿಸ್ಟಲ್ಲಿ ಇರಲ್ಲ. ಅವ್ರೇನು ಮಾಡಬೇಕು ಅನ್ನೋ ಯಾವುದೇ ಒಂದು ನೀತಿ ಇಲ್ಲ, ಹೇಳಿಲ್ಲ ಜನಗಳಿಗೆ. ಅದೇ ರೀತಿ ಅನಾಥ ಮಹಿಳೆಯರು, ಅನಾಥ ಗಂಡಸರು ಯಾರೇ ಇರಲಿ, ಅವ್ರಿಗೂ ಕೂಡ ಏನು ಮಾಡಬೇಕು ಅನ್ನೋದು ಎಲ್ಲೂ ಸ್ಪಷ್ಟತೆ ಕೊಟ್ಟಿಲ್ಲ. ಇದರಿಂದ ಕನಿಷ್ಠ 50-60 ಲಕ್ಷ ಜನ ತಮ್ಮ ಮತವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ. ಅದಕ್ಕೋಸ್ಕರ ನಾವು ಎಲೆಕ್ಷನ್ ಕಮಿಷನ್ ಏನು ಇಷ್ಟೊಂದು ಮನವಿ ಪತ್ರಗಳು ಕೊಟ್ಟಿದ್ರು, ಉತ್ತರ ಕೊಟ್ಟಿಲ್ವೋ ಅದಕ್ಕೆ ನೀವು ಉತ್ತರ ಕೊಡಿ. ನಮಗೂ ಉತ್ತರ ಕೊಡಬೇಕಾಗಿಲ್ಲ, ನಮಗೆ ವೈಯಕ್ತಿಕವಾಗಿ ಲಿಖಿತವಾಗಿ ನಮಗೆ ಕೊಡದೆ ಹೋದರೂ ಪರವಾಗಿಲ್ಲ. ನಿಮ್ಮ ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ನಾವು ಮತ್ತು ಇತರ ಯಾವುದೇ ಸಂಘಟನೆಗಳು, ಯಾವುದೇ ವ್ಯಕ್ತಿಗಳು ಕೇಳಿರೋ ಪ್ರಶ್ನೆಗಳಿಗೆ ನೀವು ವೆಬ್ಸೈಟಲ್ಲಿ ನಿಮ್ಮ ಉತ್ತರವನ್ನು ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಎಲೆಕ್ಷನ್ ಕಮಿಷನ್ ಮುಂದೆ ಒತ್ತಾಯಿಸ್ಲಿಕ್ಕೋಸ್ಕರ, ಒಂದು ಶಾಂತಿಯುತವಾಗಿ ಒತ್ತಾಯಿಸ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ ಎಲೆಕ್ಷನ್ ಕಮಿಷನ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.